वेरी गुड मॉर्निंग चिल्ड्रन। आज मैं 9वीं कक्षा की 6वीं पाठ चेरा पूंजी से आया हूँ। इस पाठ को समझाने जा रही हूँ। ये एक यात्रा वृत्तांत है बच्चों। इस पाठ के लेखक है प्रदीप पंत जी। ठीक है बच्चों। अब यहाँ पर बहुत प्रमुख बात यह होता है कि इस पाठ का आशय जानना। इसका आशय क्या है? ಯಾತ್ರಾ से ಪ್ರಾದೇಶಿಕ ಜ್ಞಾನ ಪ್ರಾಪ್ತ होता है ಅಂದರೆ ನಾವು ಯಾವುದಾದ್ರೂ ಸ್ಥಳಕ್ಕೆ ಯಾತ್ರೆ ಮಾಡೋದ್ರಿಂದ, ವಿಸಿಟ್ ಕೊಡೋದ್ರಿಂದ, ಟ್ರಾವೆಲ್ ಮಾಡೋದ್ರಿಂದ ನಮಗೆ ಆ ಒಂದು ಪ್ರದೇಶ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅರ್ಥ ಆಗತ್ತೆ. लोगों के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. ಅಂದರೆ ಅಲ್ಲಿಯ ಜನರು ಯಾವ ರೀತಿ ಇರ್ತಾರೆ, ಅವರ ರೆಹನ್ ಸಹನ್ ಯಾವ ರೀತಿ ಇದೆ, ಅವ್ರು ಯಾವ ರೀತಿ, ಅವರ ವೇಷಭೂಷ ಯಾವ ರೀತಿ ಇದೆ, ಅವರ ಖಾನ್ ಪಾನ್, ಊಟ ಉಡುಗೆ ಯಾವ ರೀತಿ ಇದೆ ಅನ್ನೋದ್ರ ತಿಳ್ಕೊಳ್ಳೋದಲ್ದೇ ಪ್ರಾಕೃತಿಕ ದೃಶ್ಯಗಳ ಅದರ ಸೌಂದರ್ಯ, ಪ್ರಕೃತಿ ಯಾವ ರೀತಿ ಇದೆ, ಗುಡ್ಡ ಇದೆಯೋ, ಪರ್ವತ ಇದೆಯೋ, ನದಿ ಇದೆಯೋ, ಈ ರೀತಿಯಾಗಿ ಅದರ ಸೌಂದರ್ಯನ ಯಾರೋ ಹೇಳಿ ತಿಳ್ಕೊಳ್ಳೋದು ಬದಲಿ ಅಥವಾ ಟಿ ವಿಯಲ್ಲಿ ನೋಡಿ ತಿಳ್ಕೊಳ್ಳೋ ಬದಲಿ ನಾವೇ ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸ್ತೀವಿ. ಅಂದರೆ ನಾವೇ ಸ್ವತಃ ಅದನ್ನು फील ಮಾಡ್ತೀವಿ. इस पाठ द्वारा छात्र चेरा पूंजी का परिचय प्राप्त कर सकते हैं. तो फिर बच्चों आप इस पाठ से चेरा पूंजी ಈ ಒಂದು ಪಾಠ ಸ್ಥಾನ ಯಾವ ರೀತಿ ಇದೆ ಅನ್ನೋದರ ಒಂದು ಪರಿಚಯವನ್ನು ನೀವಿಲ್ಲಿ ತಿಳ್ಕೊತೀರಾ. तो फिर बच्चों यहाँ पर मेघालय एक यानी बादलों का घर. मेघालय कैसा है? पूरा बादलों से घिरा हुआ एक पर्वतीय प्रदेश है, इसलिए इसे कहते हैं बादलों का घर. तो फिर मेघालय क्या है? बादलों का घर है. और मेघालय की राजधानी शिलांग एक हरा भरा पर्वतीय नगर. ಮತ್ತು ಮೇಘಾಲಯದ ರಾಜಧಾನಿ ಯಾವುದು? ಶಿಲಾಂಗ್, ಕ್ಯಾಪಿಟಲ್ ಸಿಟಿ. ಅದು ಯಾವುದು? ಶಿಲಾಂಗ್ ಅಂತ ಹೇಳುವಂಥದ್ದು. ಅದು ಒಂದು ಹರಾಭರ ಪರ್ವತೀಯ ನಗರ್. ಅದು ಹಸಿರಿನಿಂದ ಕೂಡಿದಂಥ ಒಂದು ಪರ್ವತ ಪ್ರದೇಶ ಆಗಿರುವಂಥದ್ದು. ಜಹಾ ಹರ್ ವಕ್ತ್ ಬಾದಲ್ ಉಮಡ್ತೆ ಘುಮಡ್ತೆ रहते हैं. ಅಂದರೆ ಉಮಡ್ನಾ ಘುಮಡ್ನಾ का मतलब होता है बादलों से गिरा होना. ಅಂದರೆ ಈ ಒಂದು ಶಿಲಾಂಗ್ ಅನ್ನುವಂಥ ಒಂದು ಪ್ರದೇಶ ಏನಿದೆ ಯಾವಾಗ್ಲೂ ಬಾದಲ್ ಅಂದರೆ ಮೋಡಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತೆ ಅಂತ ಅವರು ಹೇಳ್ತಾರೆ. ಇತನಾ ಬಡಾ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕೈ ನಹೀ ಹೈ. ಅಂದರೆ ಏನು ಹೇಳ್ತಾರಂದರೆ ಇಷ್ಟದಾದಂಥ ದೊಡ್ಡದಾದಂಥ ಸ್ವಚ್ಛ ಸುಂದರವಾದಂಥ ಪರ್ವತೀಯ ನಗರ ಇಡೀ ಉತ್ತರ ಭಾರತದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳುವಂಥದ್ದು. ಐಸಾ ಹರಿತಿಮಾ ಬಿ ಶಾಯದ್ ಕಹಿ ದೇಖ್ನೆ ಕೋ ಮಿಲೆ. ನೋಡ್ರಿ ಎಷ್ಟು ಸುಂದರವಾದ ಗ್ರೀನ್ ಆಗಿರುವಂಥ ಹರಿತಿಮಾಕ ಮತ್ಲಬ್ ಹೋತಾ ಹರಿಯಾಲಿ, ಎಲ್ಲಿ ನೋಡಿದ್ರೂ ಗ್ರೀನ್ ಆಗಿ ಕಾಣುವಂಥದ್ದು, ಮೋಡಗಳಿಂದ ಸುತ್ತುವರಿಯಲ್ಪಟ್ಟಂಥ ಪ್ರದೇಶ ಎಲ್ಲಾದರೂ ನೋಡಲಿಕ್ಕೆ ಸಿಗತ್ತಾ ಅಂತ ಕೇಳ್ತಾರೆ. शिलोंग से चेरापूंजी की ओर जाता मार्ग दोनों और पहाड़ों और धरक्तों से पटा पड़ा है. ನೋಡ್ರಿ ಏನು ಹೇಳ್ತಾ ಇದ್ದಾರೆ, ಶಿಲಾಂಗಿಂದ ಚೇರಾಪುಂಜಿಗೆ ಹೋಗುವಂಥ ರಸ್ತೆ ಅದೇನಾಗಿದೆ, ಎರಡೂ ಕಡೆಗಳೇ ಗುಡ್ಡಗಳು, ಪರ್ವತಗಳು ಇರುವಂಥದ್ದು. ದರಕ್ತೋಸೆ ಪಟಾಪಡ ಅಂತಂದ್ರೇನು? ದರಕ್ತ ಮನಸಬೋತ್ಲಾಯ ವೃಕ್ಷ, ನದಿ, ಈ ರೀತಿ ವೃಕ್ಷಗಳ ಸಾಲು ಸಾಲು ವೃಕ್ಷಗಳೇ ಇರುವಂಥದ್ದು. ಆ ಇಡೀ ಪರ್ವತದ ತುಂಬ ಎಲ್ಲ ಹಸಿರಾಗಿರುವಂಥ ವೃಕ್ಷಗಳ ಒಂದು ಸಾಲೆ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಯಹ ಊಂಚಾ ನೀಚಾ ಸರ್ಪಾಕಾರ ರಾಸ್ತಾ. ನೋಡ್ರಿ ಎಲ್ಲ ಕಡೆ ಪರ್ವತ ಪ್ರದೇಶ ಕಾಣ್ತಾ ಇದೆ, ಹರಿಯಾಲಿ ಕಾಣ್ತಾ ಇದೆ, ಮತ್ತು ರಸ್ತೆಗಳು ಸರ್ಪಾಕಾರ. ನೋಡ್ರಿ ಸರ್ಪ ಅನ್ನೋದು ಅದನ್ನು ನೋಡಿದ್ದೀರಾ ನೀವು? ಯಾವ ರೀತಿ ಅದರದ್ದು ಶೇಪ್, ಅದು ಹೋಗುವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಕರ್ವ್ಸ್ ಇರುತ್ತೆ, ಹೌದು ತಾನೆ? ಅದೇ ರೀತಿ ಸರ್ಪಾಕಾರ ಆದಂಥ ರಸ್ತೆಗಳು ಅಲ್ಲಿ ನೋಡುವಂಥದ್ದು. दिखाई पड़ते हैं बादल बहती है ಸುಹಾನಿ ಹವಾ ಅವ್ರ ಕಭಿ ಕಭಿ ಹೋ ಜಾತಿ ಹೇ ಬೂಂದಾ ಬಾಂದಿ. ಏನು ಹೇಳ್ತಾರಂದರೆ ಆ ಸರ್ಪಾಕಾರದ ರಸ್ತೆಯನ್ನು ನಾವು ದಾಟುವಾಗ ಅಲ್ಲಿ ಏನನ್ನು ನೋಡ್ತೀವಿ ಅಂದರೆ ಎಲ್ಲ ಕಡೆ ಮೋಡ ಇರುವಂಥದ್ದು. ಬಹತಿ ಹೇ ಸುಹಾನಿ ಹವಾ ಅಂದರೆ ಒಂದು ತಂಗಾಳಿ ಬೀಸುವಂಥ ಒಂದು ಹವಾ ಇರುವಂಥದ್ದು. ಕಭಿ ಕಭಿ ಹೋ ಜಾತಿ ಹೇ ಬೂಂದಾ ಬಾಂದಿ. ಬೂಂದಾ ಬಾಂದಿ ಕಾ ಮತ್ಲಬ್ ಹೋತಾ ಹೇ ಬಾರಿಶ್ ಹೋನಾ. ಅಂದರೆ ಯಾವಾಗಲಾದರೂ ಅಲ್ಲಿ ಮಳೆ ಆಗುವಂಥದ್ದನ್ನು ನಾವು ನೋಡುವಂಥ ಪ್ರಸಂಗ ಇರುತ್ತೆ. ಹಮಾರಿ ಜೀಪ್ ಶಿಲಾಂಗ್ ಸೆ
53 ಕಿಲೋಮೀಟರ್ ದೂರ್ ಚೇರಾಪುಂಜಿ ಕಿ ಓರ್ ಬಡ್ ರही है ನೋಡ್ರಿ. ಅಂದರೆ ನಮ್ಮ ಜೀಪ್ ಅವರ ಒಂದು ಯಾತ್ರೆ ಇದು. ಇಲ್ಲಿ ಲೇಖಕರೇ ಪ್ರದೀಪ್ ಪಂತ್ ಅವರೇ ಏನು ಮಾಡ್ತಾ ಇದ್ದಾರೆ, ಚೇರಾಪುಂಜಿಗೆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೀಪ್ ಏನಾಗ್ತಾ ಇದೆ, ಶಿಲಾಂಗಿನಿಂದ 53 ಕಿಲೋಮೀಟರ್ ದೂರದಲ್ಲಿರುವ ಚೇರಾಪುಂಜಿ ಕಡೆಗೆ ಹೋಗ್ತಾ ಇದೆ. ಮೇರೆ ಸಾಥ್ ರಾಜ್ಯ ಕೆ ಏಕ್ ಅಧಿಕಾರಿ ಶ್ರೀ ಸಂಗಮಾ ಅವ್ರ ಉನ್ಕೆ ದೋ ದೋಸ್ತ್ ಬೈಟೆ ಹ್ಯಾಂ. ನೋಡ್ರಿ, ಅವ್ರ ಜೊತೆಗೆ ಪ್ರದೀಪ್ ಪಂತ್ ಅವ್ರ ಜೊತೆಗೆ ರಾಜ್ಯದ ಒಬ್ಬ ಅಧಿಕಾರಿ ಶ್ರೀ ಸಂಗಮ, ಅವರ ಹೆಸರೇನು ಶ್ರೀ ಸಂಗಮ, ಮತ್ತು ಅವರ ಇಬ್ಬರು ಮಿತ್ರರು ಸಹ ಅವ್ರ ಜೊತೆಗೆ ಕುಳಿತುಕೊಂಡಿದ್ದಾರೆ. ಮೈ ಜೀಪ್ ಕಿ ಖಿಡ್ಕಿ ಬಂದ್ ಕರ್ತೆ ಹುಯೇ ಸಂಗಮಾ ಸೆ ಪೂಚ್ತಾ ಹೂಂ. ಇಲ್ಲಿ ಪಂತ್ ಅವರು ಏನು ಮಾಡ್ತಾ ಇದ್ದಾರೆ, ಜೀಪಿನ ಕಿಟಕಿಯನ್ನು ಹಾಕ್ತಾನೆ ಸಂಗಮ ಅವ್ರ ಹತ್ರ ಕೇಳ್ತಾ ಇದ್ದಾರೆ, ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೈ. ಅವರ ಪ್ರಶ್ನೆ, ಅಲ್ಲಿಯ ಒಂದು ವಾತಾವರಣವನ್ನು ನೋಡಿ ಅವ್ರು ಏನು ಕೇಳ್ತಾರೆ, ವರ್ಷ ಇಡೀ ಇಲ್ಲಿ ಮಳೆ ಆಗ್ತಾ ಇರುತ್ತಾ ಅಂತ ಕೇಳ್ತಾರೆ. ಆವಾಗ ಸಂಗಮ ಅವ್ರು ಏನು ಹೇಳ್ತಾರೆ ನೋಡ್ರಿ, ಜಿ ಹಾಂ, ಹೌದು, ಇಲ್ಲಿ ವರ್ಷ ಇಡೀ ಮಳೆ ಆಗತ್ತೆ. ಸಂಗಮ कहते हैं आपको जानकर ताज्जुब होगा कि मेघालय में खपत से ज़्यादा पन बिजली का उत्पादन होता है. ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅವರು, ನಿಮಗೆ ಇದನ್ನು ತಿಳ್ಕೊಂಡು ತುಂಬಾ ತಾಜ್ಜುಬ್ ಅಂದ್ರೇನು, ಆಶ್ಚರ್ಯ ಆಗೋದು. ನಿಮಗೆ ತುಂಬಾ ಇಲ್ಲಿ ಆಶ್ಚರ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಪತ್ ಕಾ ಮತ್ಲಬ್ ಹೋತಾ ಹೈ ಮಾಲ್ ಕಿ ಬಿಕ್ರಿ, ವ್ಯಾಪಾರ ಆಗೋದು. ಹೌದಾ, ಮೇಘಾಲಯದಲ್ಲಿ ಕಪತ್ ಸೆ ಜ್ಯಾದಾ ಪನ್ ಬಿಜ್ಲಿ ಕಾ ಮತ್ಲಬ್ ಹೋತಾ ಹೈ ವಿದ್ಯುತ್ ಶಕ್ತಿಯ ಉತ್ಪಾದನೆ, ಕರೆಂಟ್ ಉತ್ಪಾದನೆ ಆಗೋದು, ಕರೆಂಟ್ ಪ್ರೊಡಕ್ಷನ್ ಆಗಿರೋದು. ಇಲ್ಲಿ ಮಾಲ್ಗಳ ಅಂದರೆ ವಸ್ತುಗಳ ವ್ಯಾಪಾರಕ್ಕಿಂತ ಇಲ್ಲೇನಾಗುತ್ತೆ, ವಿದ್ಯುತ್ ಶಕ್ತಿಯ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಮ್ ಅತಿರಿಕ್ತ ಬಿಜ್ಲಿ ಅನ್ಯ ರಾಜ್ಯೋಂಕೋ ದೇ ದೇತೆ ಹೈ. ಅಂದರೆ ನಾವು ಬಳಸ್ಕೊಂಡು ಉಳಿದಂಥ, ಅತಿರಿಕ್ತ ಅಂದರೆ ಹೆಚ್ಚು ಉಳಿದಂಥ ಒಂದು ಬಿಜ್ಲಿ ಅಂದರೆ ಕರೆಂಟನ್ನು ಬೇರೆ ರಾಜ್ಯಗಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಐಸಾ ಮೈ ಸಚ್ಮುಚ್ ಆಶ್ಚರ್ಯ ಸೆ ಪೂಚ್ತಾ ಹೂಂ ಸಂಗಮಾ ಕೇತೆ ಹ್ಯಾ. ಅಂದರೆ ಅವರು ತುಂಬಾ ಆಶ್ಚರ್ಯಚಕಿತರಾಗಿ ಇಲ್ಲಿ ಪ್ರದೀಪ್ ಪಂತ್ ಅವರು ಕೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗತ್ತಾ ಅಂತ ಹೇಳಿ. वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन ಹೋತಾ रहेगा. ಅವ್ರೇನಂತ ಹೇಳ್ತಾರಂದರೆ, ಇಲ್ಲಿ ಪ್ರತಿಯೊಂದು ಹಳ್ಳಿ ಪ್ರದೇಶ ಈ ಒಂದು ಕರೆಂಟಿಂದ ತುಂಬಿಕೊಂಡಂದರೆ ಲೈಟ್ಗಳು ಪೂರ್ತಿ ಹಚ್ಚಿದ್ರೂ ಕೂಡ ಅಲ್ಲಿ ಏನಾಗುತ್ತೆ, ಅಷ್ಟು ಕರೆಂಟ್ ಬಳಕೆಯಾದರೂ ಇಲ್ಲಿ ಇನ್ನೂ ಕರೆಂಟಿನ ಉಳಿತಾಯ ಆಗತ್ತೆ, ಅಷ್ಟು ಕರೆಂಟ್ ಇಲ್ಲಿ ಉತ್ಪಾದನೆ ಆಗತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾರು, ಶ್ರೀ ಸಂಗಮ ಅವರು. ಹಮ್ ಪಹಾಡೋಂ ಕೋ ನಿಹಾರ್ತೆ ಹುಯೇ ಆಗೆ ಬಡ್ ರಹೆ ಹೈ. ಅಂದರೆ ಅವ್ರೇನು ಮಾಡ್ತಾರೆ, ಸುತ್ತಮುತ್ತಲು ಕಾಣುವಂಥ ಪರ್ವತ ಪ್ರದೇಶಗಳನ್ನು ನೋಡ್ತಾ ಮುಂದೆ ಹೋಗ್ತಾ ಇದ್ದಾರೆ, ಅದರ ಆನಂದವನ್ನು ಸವಿತಾ ಮುಂದೆ ಹೋಗ್ತಾ ಇದ್ದಾರೆ. ಸಡಕ್ಕೆ ಉಸ್ ಪಾರ್ ಪಹಾಡಿ ಕುಹರೆ ಸೆ ಗಿರಿ ಹುಯಿ ಹೈ. ನೋಡ್ರಿ, ಸಡಕ್ಕಿನಂದ್ರೇನು, ರಸ್ತೆಯ ಆ ಕಡೆ. ಪಹಾಡಿ ಕುಹರೆ ಅಂದರೆ ಏನಪ್ಪಿ, ಕುಹರೆ ಅಂದರೆ ಆಳವಾದಂಥ ಪ್ರದೇಶ. ಆ ಒಂದು ಪರ್ವತಗಳ ಆಳವಾದ ಪ್ರದೇಶಗಳಿಂದ ತುಂಬಿ ಸುತ್ತುವರಿಯಲ್ಪಟ್ಟಿದೆ. 3 ಪರ್ವತೀಯ ಅಂಚಲೊಮೆ ಬಂಟಾ ಹುವಾ ಹೈ ಮೇಘಾಲಯ. ಅಂದರೆ ಈ ಒಂದು ಮೇಘಾಲಯ ಅನ್ನುವಂಥ ಪ್ರದೇಶ ಇದೇನಾಗಿದೆಯಪ್ಪ ಅಂತ ಹೇಳಿದ್ರೆ 3 ಪರ್ವತೀಯ ಅಂಚಲೊಮೆ ಅಂದರೆ ಅಂಚಲ್ ಬಾರ್ಡರ್, ಪರ್ವತೀಯ ಒಂದು ಬಾರ್ಡರ್ಗಳಿಂದ ಇದು ಹಂಚಿಕೊಂಡಂಥ ಒಂದು ಪ್ರದೇಶ. ಆ ಪರ್ವತಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಖಾಸಿ ಪರ್ವತ್. ನೋಡಿ, ಇಲ್ಲಿ ಚಿತ್ರ ಕಾಣ್ತಾ ಇದೆ, ಇದು ಒಂದು ಖಾಸಿ ಪರ್ವತ್ ಅನ್ನುವಂಥ ಅದರ ದೃಶ್ಯ. ಆನಂತರ ಗಾರೋ ಪರ್ವತ್, ಆನಂತರ ಜಯಂತಿಯ ಪರ್ವತ್. ನೋಡು, ಈ 3 ಪರ್ವತಗಳ ಅಂಚಲ್ ಅಂದ್ರೇನು ಬಾರ್ಡರ್, ಅದರಿಂದ ಸುತ್ತುವರಿಯಲ್ಪಟ್ಟಂಥ ಒಂದು ಮೇಘಾಲಯ ಇದು. और इन्हीं 3 पर्वतीय अंचलों से बने हैं 5 ಜಿಲ್ಲೆ. ಈ 3 ಪರ್ವತಗಳ ಒಂದು ಅಂಚಲೋಸೆ ಅಂದರೆ ಆ ಒಂದು ಬಾರ್ಡರ್ಗಳಿಂದ ಸುತ್ತುವರಿಯಲ್ಪಟ್ಟು ಮಾಡಿದಂಥ 5 ಜಿಲ್ಲೆಗಳು ಅಲ್ಲಿ ಇರುವಂಥದ್ದು. ಹರ್ ಅಂಚಲ್ ಕಿ ಅಪ್ನಿ ಅಲಗ್ ಸಂಸ್ಕೃತಿ ಹೈ, ರೀತಿ ರಿವಾಜ್, पर्व उत्सव हैं, लेकिन हर कहीं पारिवारिक ವ್ಯವಸ್ಥಾ ಮಾತ್ರ ಸತ್ತಾತ್ಮಕ है. ಅವ್ರೇನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ 3 ಪರ್ವತಗಳಿಂದ ಕೂಡಿ ಮಾಡಲ್ಪಟ್ಟಂಥ 5 ಜಿಲ್ಲೆಗಳಲ್ಲಿ ನೋಡ್ರಿ, 5 ಜಿಲ್ಲೆಗಳಿದ್ರೂ ಕೂಡ ಅಲ್ಲಿ ಬೇರೆ ಬೇರೆಯಾದಂಥ ತಮ್ಮದೇ ಆದ ಬೇರೆ ಬೇರೆ ಸಂಸ್ಕೃತಿ ಇದೆ. ರೀತಿ ರಿವಾಜ್ ಕಾ ಮತ್ಲಬ್ ಕ್ಯಾ ಹೋತಾ ಹೈ, ನಾವು ಯಾವ ರೀತಿ ನಮ್ಮ ಒಂದು ನಿಯಮಗಳನ್ನು ಪಾಲಿಸ್ತೀವಿ, ರೀತಿ ರಿವಾಜ್. ಪರ್ವ ಉತ್ಸವ, ಹಬ್ಬಗಳು ಉತ್ಸವಗಳು ಇರುವಂಥದ್ದು. ಲೇಕಿನ್
ಹರ್ ಕಹಿ ಪಾರಿವಾರಿಕ ವ್ಯವಸ್ಥಾ ಮಾತ್ರ ಸತ್ತಾತ್ಮಕ ಹೇ. ಆದರೆ ಎಲ್ಲ ಒಂದು ಪರಿವಾರದ ಒಂದು ವ್ಯವಸ್ಥೆ ಯಾವ ರೀತಿ ಇದೆ, ಮಾತ್ರ ಸತ್ತಾತ್ಮಕವಾಗಿರುವಂಥದ್ದು. ಭೂಮಿ ಧನ್ ಸಂಪತ್ತಿ ಸಬ್ ಮಾ ಸೆ ಬೇಟೆ ಕೋ ಮಿಲ್ತಿ ಹೇ. ನೋಡ್ರಿ ಇಲ್ಲಿ ಏನಿದೆ, ಬೇಟಿಕೋ ನಾಟ್ ಬೇಟೆ, ಬೇಟಿಕೋ. ಇಲ್ಲಿ ಭೂಮಿ ಇರ್ಬೋದು, ಧನ ಸಂಪತ್ತು ಎಲ್ಲದೂ ಕೂಡ ಅಮ್ಮನಿಂದ ಮಗಳಿಗೆ ಸಿಗುವಂಥದ್ದು. ಅಂದರೆ ನೀವೆಲ್ಲ ಕಡೆ ಏನು ನೋಡ್ತೀರಾ, ಒಂದು ಪಿತ್ರಾರ್ಜಿತ ಆಸ್ತಿ ಅನ್ನುವಂಥದ್ದು ಪೇರೆಂಟ್ಸಿಂದ ಮಗನಿಗೆ ಸಿಗುವಂಥದ್ದನ್ನು ನೋಡ್ತೀವಿ. ಆದರೆ ಮೇಘಾಲಯದಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ಕ್ವಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಧನ ಸಂಪತ್ತು ಆಸ್ತಿ ಏನೇ ಇದ್ದರೂ ಕೂಡ ಅದು ಅಮ್ಮನಿಂದ ಮಗಳಿಗೆ ಸಿಗುವಂಥದ್ದು. ಇದನ್ನು ನೀವಿಲ್ಲಿ ಗಮನಿಸಬೇಕು. ಈ ಒಂದು ಸಂಸ್ಕೃತಿಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ಸ್ತ್ರೀ ಕ ಯಹಾ ವರ್ಚಸ್ವ ಹೈ ಅಂದರೆ ಇಲ್ಲಿ ವರ್ಚಸ್ವ ಕ ಮತ್ಲಬ್ ಹೋಗ್ತಾ ಹೆಣ್ಮಕ್ಳದೇ ಮೇಲ್ಗೈ ಎನ್ನುವಂಥದ್ದು. ಅವರೇ ಇಲ್ಲಿ ಪ್ರಾಬಲ್ಯರಾಗಿರುವಂಥದ್ದು ಅಂತ ಹೇಳಿ ಇಲ್ಲಿ ಹೆಣ್ಮಕ್ಕಳು ತುಂಬ ಪ್ರಾಬಲ್ಯರಾಗಿರೋದನ್ನು ನಾವು ಕಾಣ್ತೀವಿ. एहसास गुवाहाटी से मेघालय की सीमा में घुसने के साथ ही होने लगता है. ಈ ಒಂದು ಎಹಸಾಸ್ का मतलब होता है अनुभव. ಇಂಥ ಒಂದು ಅನುಭವ ಗುವಾಹಟಿಯಿಂದ ಮೇಘಾಲಯಕ್ಕೆ ಸೀಮಾ, ಮೇಘಾಲಯದ ಬಾರ್ಡರಲ್ಲಿ ಹೋಗ್ತಾ ಇದ್ದಂಗೆ ಪ್ರವೇಶ, ಗುಸ್ನಾ ಮತ್ಲಬ್ ಪ್ರವೇಶ ಕರ್ನ, ಪ್ರವೇಶ ಆಗ್ತಿದ್ದಂಗೆ ನಮಗಲ್ಲಿ ಅರ್ಥ ಆಗತ್ತೆ. ತಮಾಮ್ ದುಕಾನೋ ಪರ್ ಸ್ತ್ರೀಯಾ ಸೌದಾ ಬೇಚ್ತಿ ಹೇ. ನೋಡ್ರಿ ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಏನಿದೆ, ಹೆಣ್ಮಕ್ಳೇ ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರ ಬೇಹಿಚಕ್ ಬತಿಯಾತಿ ದಿಕಾಯಿ ದೇತಿ ಹೇ. ಬತಿಯಾನ ಮತ್ಲಬ್ ಬೋಲ್ನ, ಮಾತಾಡೋದು. ಅವರು ಏನು ಹಿಂದೆ ಮುಂದೆ ನೋಡ್ದೇನೆ, ಹೆಸಿಟೇಟ್ ಮಾಡ್ದೇನೆ ಅಲ್ಲಿ ಮಾತಾಡ್ತಾರೆ. ಶಿಲಾಂಗ್ ಮೇ ಬಿ ಉನ್ಹಿ ತಿಕೋನೋ ಪರ್ ಬೇಟೆ ದೇಖಾ ಜಾ ಸಕ್ತಾ ಹೈ. ಶಿಲಾಂಗಲ್ಲೂ ಕೂಡ ಅವರನ್ನು ನಾವು ಅಂಗಡಿಗಳಲ್ಲಿ ಕುಳಿತುಕೊಂಡಿರೋದನ್ನು ನಾವು ನೋಡ್ಬೋದು. ಶಾಯದ್ ಯಹ ಸ್ಥಿತಿ ಪರ್ವೋತ್ತರ ಕೆ ಅನ್ಯ ರಾಜ್ಯೋ ಮೇ ಬಿ ಹೈ. ಅದೇ ಇರಬಹುದೇನೋ, ಅಂದರೆ ಪರ್ವತ ಪ್ರದೇಶಗಳಿರುವಂಥ ಎಲ್ಲ ಒಂದು ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ನಾವು ಇರಬಹುದೇನೋ ಅಂತ ಊಹಿಸ್ಬೋದು. ಭಲೆ ಹಿ ವಹ ಮಾತ್ರ ಸತ್ತಾತ್ಮಕ ಪರಿವಾರ ವ್ಯವಸ್ಥಾ ನ ಹೋ. ಆದರೆ ಅಲ್ಲಿ ಆ ಒಂದು ವ್ಯವಸ್ಥೆ ಇಲ್ಲದೆ ಇರ್ಬೋದು, ಅಂದರೆ ಅಮ್ಮನಿಂದ ಮಗಳಿಗೆ ಎಲ್ಲ ಆಸ್ತಿ ಸಂಪತ್ತು ಬರುವಂಥದ್ದು. ಆದರೆ ಏನಾಗ್ತಾ ಇದೆ ಇಲ್ಲಿ, ಕುಚ್ ಸಾಲ್ ಪೆಹಲೆ ಮಣಿಪುರ ಕಿ ರಾಜಧಾನಿ ಇಂಪಾಲ್ ಮೇ ಬಿ ಯಹಿ ಸಬಿ ದೇಖಾ ಥಾ. ಇವರೇನು ಹೇಳ್ತಾರೆ ಅಂದರೆ, ಸ್ವಲ್ಪ ಸಮಯಗಳ ಮುಂಚೆ ಮಣಿಪುರಲ್ಲೂ ಕೂಡ ಮಣಿಪುರಿನ ರಾಜಧಾನಿ ಇಂಪಾಲ್ ಅಲ್ಲೂ ಕೂಡ ನಾನು ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ದೆ ಅಂತ ನೆನಪಿಸ್ಕೊಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸ್ತ್ರೀಯೋಂ ಕಾ ಪೂರಾ ಬಾಜಾರ್ ಹಿ ಹೇ ವಹಾ. ಅಲ್ಲೂ ಕೂಡ ಹೆಣ್ಮಕ್ಕಳದ್ದೇ ಆದಂಥ ಪೂರ್ತಿ ಬಾಜಾರ್ ಅಲ್ಲಿ ಇರುವಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ. ಜಿಸೆ ಮಾಹಿತಿ ಬಾಜಾರ್ ಕೇತೆ ಹೇ. ಆ ಒಂದು ಮಾರ್ಕೆಟಿಗೆ ಮಾಹಿತಿ ಕಾ ಮತ್ಲಬ್ ಹೋತಾ ಹೆಣ್ಮಕ್ಳೇ ಇರುವಂಥದ್ದು. ಹೌದಾ, ಮಾಹಿತಿ ಬಜಾರ್ ಅಂತ ಹೇಳಿ ಅದಕ್ಕೆ ಕರೆಯುವಂಥದ್ದು. ಎನಿ ಮಾ ಕಾ ಬಜಾರ್. ಮಾಹಿತಿ ಬಜಾರ್ ಕಾ ಮತ್ಲಬ್ ಕ್ಯಾ ಹೇ? ಮಾಹಿತಿ ಕಾ ಮತ್ಲಬ್ ಮಾ ಅಂದರೆ ಅದರರ್ಥ ಅಮ್ಮನ ಮಾರ್ಕೆಟ್, ಅಮ್ಮನ ಬಾಜಾರ್, ಮಾರುಕಟ್ಟೆ ಅಂತ ಹೇಳುವಂಥದ್ದು. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೇ. ನೋಡ್ರಿ, ದಿನ ಇಡೀ ಅವ್ರು ಏನು ಮಾಡ್ತಾರೆ, ತಮ್ಮ ವ್ಯಾಪಾರ ವಹಿವಾಟುಗಳನ್ನೆಲ್ಲ ಮಾಡಿ, ಸಾಮಾನುಗಳನ್ನೆಲ್ಲ ಮಾರಾಟ ಮಾಡಿ ಸಾಯಂಕಾಲ ತಮ್ಮ ಮನೆಗೆ ಅವರು ವಾಪಸ್ ಹೋಗ್ತಾರೆ. ಕಿಸಿ ಪ್ರಕಾರ ಕಾ ವರ್ಗಭೇದ ನಹಿ. ಇಲ್ಲಿ ನಾನು ಶ್ರೀಮಂತ ಬಡವ ಅಥವಾ ನಾನು ಹೆಣ್ಮಗಳು ನೀನು ಗಂಡು ಅನ್ನುವಂಥ ಯಾವುದು ವರ್ಗಭೇದ ಅನ್ನುವಂಥದ್ದಲ್ಲಿ ಕಾಣೋದಿಲ್ಲ. ಯಾನಿ ಮತ್ತು ಅಮೀರ್ ಘರೋ ಕಿ ಸ್ತ್ರೀಯಾ ಭಿ ಇಸ್ ಮಾಹಿತಿ ಬಾಜಾರ್ ಮೇ ಮಿಲ್ ಜಾಯಂಗೆ. ನೋಡ್ರಿ, ನಾವು ಶ್ರೀಮಂತರು, ನಾವ್ಯಾಕೆ ವ್ಯಾಪಾರ ಮಾಡಬೇಕನ್ನುವಂಥ ಪರಿಸ್ಥಿತಿಯಲ್ಲಿಲ್ಲ. ಶ್ರೀಮಂತ ಮನೆತನದ ಹೆಣ್ಮಕ್ಳು ಕೂಡ ಅಲ್ಲಿ ಏನು ಮಾಡ್ತಾರೆ, ಈ ಒಂದು ಮಾಹಿತಿ ಬಾಜಾರಲ್ಲಿ ಸಿಗ್ತಾರೆ. ಅಂದರೆ ಅವರು ಕೂಡ ವ್ಯಾಪಾರವನ್ನು ಮಾಡ್ತಾರೆ. ಅವ್ರು ಗರೀಬ್ ಗರೋಂಕಿ ಸ್ತ್ರೀಯಾ ಭಿ. ಮತ್ತು ಬಡ ಹೆಣ್ಮಕ್ಳು ಕೂಡ ಅಲ್ಲಿ ಈ ಒಂದು ಬಿಕ್ರಿ ಅನ್ನುವಂಥದ್ದು, ಮಾಲ್ಕಿ ಬಿಕ್ರಿ ಅಂದರೆ ವ್ಯಾಪಾರಗಳ ವಹಿವಾಟನ್ನು ಅವರು ಮಾಡ್ತಾರೆ. ತಬಿ ಏಕ್ ಮೋಡ್ ನಿಕಲ್ನೆ ಪರ್ ಚೇರಾಪುಂಜಿ ಕಾ ಛೋಟಾ ಸಾ ಬಾಜಾರ್ ದಿಕಾಯಿ ಪಡ್ತಾ ಹೇ. ಅಲ್ಲಿ ತಬಿ ಒಂದು ಮೋಡ್ ಅಂದರೆ ಟರ್ನಿಂಗ್ ಅಲ್ಲಿ ನೋಡ್ತಿದ್ದಂಗೆ ಅಲ್ಲಿ ಒಂದು ಏನು ಕಾಣುತ್ತೆ ಅವರಿಗೆ, ಛೋಟಾ ಸಾ ಬಾಜಾರ್, ಒಂದು ಸಣ್ಣದಾದಂಥ ಒಂದು ಮಾರ್ಕೆಟ್ ನೋಡ್ತಾರೆ. और इस बाज़ार में भी दुकानों पर बैठी हैं महिलाएं. फिर चाहे दुकान फल सब्जियों की हो या चाय की, हम आगे बढ़ जाते हैं. ನೋಡ್ರಿ, ಅಲ್ಲೂ ಕೂಡ ಒಂದು
ಟರ್ನಿಂಗ್ ಬರ್ತಿದ್ದಂಗೆ ಅಲ್ಲೂ ಕೂಡ ಇವ್ರು ಏನು ನೋಡ್ತಾ ಇದ್ದಾರೆ, ಒಂದು ಚಾಯ್ ಅಂಗಡಿ ಇರ್ಬೋದು, ಫಲ್ ಸಬ್ಜಿ ಇರ್ಬೋದು, ಇಂಥ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳೇ ಕುಳಿತುಕೊಂಡಿರೋದನ್ನು ಅವರು ನೋಡ್ತಾರೆ. ಇವರು ಅದನ್ನು ನೋಡ್ತಾ ಮುಂದೆ ಹೊರಡ್ತಿದ್ದಂಗೆ ಕುಚ್ ಆಗೆ ಬಡ್ಕರ್ ಸಂಗಮಾನೆ ಜೀಪ್ ರುಕ್ವಾದಿ. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಸಂಗಮ ಅವರು ಜೀಪನ್ನು ನಿಲ್ಲಿಸ್ತಾರೆ. ಹಮ್ ಸಬಿ ನೀಚೆ ಉತ್ತರ್ ಗಯೆ, ನಾವೆಲ್ಲರೂ ಕೆಳಗೆ ಇಳಿತೀವಿ. ಸಾಮ್ನೆ ದಿಕಾಯಿ ಪಡ್ ರಾ ಹೈ ನೊಹಶಂಕ್ತಿಯಾಂಗ್ ಪ್ರಪಾತ್ ಜೋ ಮಾಸ್ಮಯಿ ಪ್ರಪಾತ್ ಕೆ ನಾಮ್ ಸೆ ಲೋಕಪ್ರಿಯ ಹೇ. ಅಲ್ಲಿ ಒಂದು ಪ್ರಪಾತ ಇರುತ್ತೆ, ಅಂದರೆ ನೀರು ಬೀಳುವಂಥ ಒಂದು ಪ್ರದೇಶ, ಎತ್ತರ ಪ್ರದೇಶದಿಂದ ನೀರು ಬೀಳೋದು, ಫಾಲ್ಸ್, ಫಾಲ್ಸ್ ಅಂತ ಹೇಳ್ತೀವಿ ನಾವು, ಹೌದಾ. ಇಲ್ಲಿಯೂ ಕೂಡ ಅನೇಕ ಫಾಲ್ಸ್ ಇರುವಂಥದ್ದು, ಜೋಗ ಇರ್ಬೋದು, ಗೋಕಾಕ್ ಇರ್ಬೋದು, ಹೌದಾ. ಅವೆಲ್ಲ ನೋಡ್ರಿ ಎತ್ತರ ಪ್ರದೇಶಗಳಿಂದ ನೀರು ಬೀಳುವಂಥದ್ದು ಅಂತ ಪ್ರಪಾತ್ ಯಾವುದದು, ನೊಹಶಿಂಗ್ತಿಯಾಂಗ್ ಪ್ರಪಾತ್, ಅದು ಮಾಸ್ಮಯಿ ಪ್ರಪಾತ್ ಅನ್ನೋ ಹೆಸರಿಂದ ಕೂಡ ಇಲ್ಲಿ ಲೋಕಪ್ರಿಯ ಅಂದರೆ ಫೇಮಸ್ ಆಗಿರುವಂಥದ್ದು. ऊंचे पहाड़ से सैकड़ों फुट नीचे पानी लगातार ಬೇರೋಕ್ಟಕ್ ಗಿರ್ ರಹೆ ಹೈ. ನೋಡ್ರಿ, ಏನದು ಮೇಲಿನಿಂದ ಆ ಒಂದು ಪ್ರಪಾತದಿಂದ ಏನಾಗ್ತಾ ಇದೆ, ಸೈಕಡೋ ಫೂಟ್ ಅಂದ್ರೇನು, ಸೈಕಡೋ ನೂರಾರು ಫೂಟ್ಗಳ ಎತ್ತರ ಪ್ರದೇಶದಿಂದ ಅದು ನೀರು ಕಂಟಿನ್ಯೂಸ್ ಆಗಿ ಕೆಳಗಡೆ ಬೀಳ್ತಾ ಇದೆ. ಬೇರೋಕ್ಟಕ್ ಅಂದರೆ ಯಾವುದೊಂದು ರುಕಾವಟ್, ಹರ್ಡಲ್ಸ್ ಇಲ್ದೇನೆ ಅದು ನೀರು ಬೀಳುವಂಥದ್ದು. ವಹ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್. ಅಲ್ಲಿಂದ ನಿಂತು ನೋಡಿದ್ರೆ ಮುಂದೆ ಇವರಿಗೆ ಏನು ಪ್ರದೇಶ ಕಾಣ್ತಾ ಇದೆ, ಬಾಂಗ್ಲಾದೇಶ್ ಅಲ್ಲಿ ಅವರಿಗೆ ಕಾಣ್ತಾ ಇದೆ. ಸಂಗಮ ಕೆ ಸಾಥಿಯೋ ಮೇ ಸೆ ಏಕ್ ಕಹತಾ ಹೈ, ಅಂದರೆ ಆ ಒಂದು ಸಂಗಮ ಅವ್ರ ಜೊತೆ ಇಬ್ಬರು ಮತ್ತು ಅವ್ರ ಫ್ರೆಂಡ್ಸ್ ಇರ್ತಾರೆ, ಹೌದು ತಾನೆ. ಅವರ ಒಂದು ಫ್ರೆಂಡ್ಸಲ್ಲಿ ಒಬ್ಬರು ಹೇಳ್ತಾರೆ, ಅಭಿ ಅಭಿ ಜಬ್ ಜೇಬ್ ಸೆ ಉತರೆ ಥೇ ಹಲ್ಕಿ ಧೂಪ್ ಥಿ और अभी क्षण भर बाद ही बादल घिरे और हल्की हल्की ವರ್ಷಾ ಹೋನೆ ಲಗಿ. ನೋಡ್ರಿ, ಈಗೀಗಲೇ ನಾವೇನು ನೋಡಿದ್ವಿ, ಜೀಪಿಂದ ಕೆಳಗೆ ಇಳಿತಾ ಇದ್ದಂಗೆ ಏನಾಯಿತು, ಇಲ್ಲಿ ಹಲ್ಕಿ ಧೂಪ್ ಥಿ ಅಂದರೆ ಹಲ್ಕಿ ಧೂಪ್ ಕಾ ಮತ್ಲಬ್ ಬಹುತ್ ಜ್ಯಾದಾ ನೈ, ತೇಜ್ ಧೂಪ್ ನೈ. ಹಾಂ, ಆ ಒಂದು ಧೂಪ್ ಅಂದರೆ ಸಾಧಾರಣವಾದಂಥ ಬಿಸಿಲಿತ್ತು. ಆದರೆ ಈಗ ಒಂದು ಕ್ಷಣ ಕಳೆದ ನಂತರ, ಒಂದು ಸೆಕೆಂಡ್ ಕಳೆದ ನಂತರನೇ ಇಲ್ಲಿ ಬಾದಲ್ಗಿರೆ, ಎಲ್ಲ ಪ್ರದೇಶ ಬಾದಲ್ ಅಂದರೆ ಮೋಡಗಳಿಂದ ಸುತ್ತುವರಿಯಲ್ಪಟ್ಟು ಹಲ್ಕಿ ಹಲ್ಕಿ ವರ್ಷಾ ಹೋನೆ ಲಗಿ, ಸ್ವಲ್ಪ ಸ್ವಲ್ಪ ತುಂತುರು ಮಳೆ ಅಲ್ಲಿ ಆಗ್ತಾ ಇದೆ ಅಂತ ಅವರು ಹೇಳಿದರು. ಮೈ ಸಂಗಮಾಕೆ ಆಗೆ ಅಪ್ನಾ ಪುರಾನಾ ಸವಾಲ್ ದೊಹರಾತಾ ಹೂँ. ಮತ್ತಿವರು ಸಂಗಮ ಅವರಿಗೆ ಕೇಳಿದಂಥ ಅದೇ ಹಳೆಯ ಪ್ರಶ್ನೆಯನ್ನು ಕೇಳ್ತಾರೆ, ಏನಂದರೆ ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೈ, ವರ್ಷ ಇಡೀ ಇಲ್ಲಿ ಮಳೆ ಆಗ್ತಾನೆ ಇರತ್ತಾ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಸಂಗಮ ಹಸ್ತೆ ಹುए कहते हैं पंत साहब यह ಚೇರಾಪುಂಜಿ ಹೇ. ಅವ್ರೇನು ಹೇಳ್ತಾರೆ, ಸಂಗಮ ಅವರು ನಗುತ್ತಾನೆ ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಪಂತ್ ಸಾಹೇಬ್ರೆ ಇದು ಚೇರಾಪುಂಜಿ ಅಂತ. ನೋಡ್ರಿ, ಅದಕ್ಕೋಸ್ಕರ ಇಡೀ ಭಾರತದಲ್ಲಿ ಚೇರಾಪುಂಜಿ ಮಳೆಗೆ ಅತಿ ಫೇಮಸ್ ಆಗಿರುವಂಥ ಒಂದು ಸ್ಥಳ, ಪ್ರಸಿದ್ಧ ಆಗಿರುವಂಥ ಒಂದು ಸ್ಥಳ ಯಾವುದದು, ಚೇರಾಪುಂಜಿ ಅನ್ನುವಂಥದ್ದು. ಹಾಂ, ಖಯಾಲ್ ಆಯಾ ಯಹ ಚೇರಾಪುಂಜಿ ಹೇ. ಅವರು ಹೇಳ್ತಾರೆ, ಹಾಂ ಈಗ ಅನಿಸ್ತಾ ಇದೆ, ಹೌದು ಇದು ಚೇರಾಪುಂಜಿ ಅಂತ ಹೇಳಿ. ಸಮುದ್ರ ಕಿ ಸತಹ ಸೆ ಕೋಯಿ 1300 ಮೀಟರ್ ऊपर जो विश्व में सबसे अधिक वर्षा ವಾಲೆ ಸ್ಥಾನ್ ಕೆ ಲಿಯೇ ಪ್ರಸಿದ್ಧ ಹೈ. ಈಗಾದರೂ ನಾ ಹೇಳಿದೆ ಮಕ್ಕಳೇ, ಹೌದು ತಾನೆ. ಏನಂತ ಹೇಳಿದ್ರೆ, ಸಮುದ್ರದ ಮಟ್ಟಕ್ಕಿಂತ, ಸಮುದ್ರಕ್ಕೆ ಸತಹ ಅಂದ್ರೇನು, ಸಮುದ್ರ ಮಟ್ಟಕ್ಕಿಂತ ಕೋಯಿ 1300 ಅಂದರೆ 1300 ಮೀಟರ್ ಎತ್ತರ ಪ್ರದೇಶದಲ್ಲಿ ಚೇರಾಪುಂಜಿ ಇರುವಂಥದ್ದು. ಇದು ಇಡೀ ವಿಶ್ವದಲ್ಲೇ, ನಾನು ಭಾರತದಲ್ಲಿ ಅಂತ ಅಷ್ಟೇ ಹೇಳಿದೆ, ಆದರೆ ಇಡೀ ವಿಶ್ವದಲ್ಲೇ ಹೆಚ್ಚು ಮಳೆಯಾಗುವಂಥ ಪ್ರದೇಶಕ್ಕೆ ಪ್ರಸಿದ್ಧವಾಗಿರುವಂಥದ್ದು ಅಂತ ಅವರು ಹೇಳ್ತಾ ಇದ್ದಾರೆ. हम लोग कभी कल चल चल करते प्रपातों को निहार रहे हैं, कभी पानी से घिरे ಬಾಂಗ್ಲಾದೇಶ್ ಕೆ ಭೂಪಾಕೋ. ಇವರೇನು ಹೇಳ್ತಾ ಇದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ, ಕಲ್ ಚಲ್ ಚಲ್ ಅಂದರೆ ಮಳೆ ಸಪ್ಪಳ ಆ ರೀತಿ ಕೇಳತ್ತೆ. ಆ ಒಂದು ಪ್ರಪಾತ, ಮೇಲಿಂದ ನೀರು ಬೀಳುವಂಥ ಒಂದು ಪ್ರಪಾತವನ್ನು, ಅದರ ದೃಶ್ಯವನ್ನು ನೋಡಿ ಸಂತೋಷ ಪಡ್ತಾ ಇದ್ದರೆ, ಯಾವಾಗಲಾದರೂ ಪಾನಿ ಸೆ ಘಿರೆ ಬಾಂಗ್ಲಾದೇಶ್ಗೆ ಭೂಭಾಕೋ ಅಂದರೆ ನೀರಿನಿಂದ ಸುತ್ತುವರಿಯಲ್ಪಟ್ಟ ಬಾಂಗ್ಲಾದೇಶದ ಭೂಭಾಗವನ್ನು ಅವರಿಲ್ಲಿ ನೋಡ್ತಾ ಮುಂದೆ ಹೋಗ್ತಾ ಇದ್ದಾರೆ. ಮುಂದೇನಾಗುತ್ತೆ, ವರ್ಷಾ ಫಿರ್ ಬಂದ್ ಹೋ ಗಯಿ, ಮಳೆ ಮತ್ತೆ ನಿಂತಿತು. ಧೂಪ್ ಫಿರ್ ಖಿಲ್ ಆಯಿ ಹೈ, ಮತ್ತು ಬಿಸಿಲಲ್ಲಿ ಬಂತು. ಇಸಿ ತರಹ ವರ್ಷಾ, ಧೂಪ್,
ಕೊಹರೆ ಕಿ ಲುಕಾ ಚಿಪ್ಪಿ ಕಾ ಖೇಲ್ ಚಲ್ತಾ रहता है ಯಹಾ. ನೋಡ್ರಿ, ಈ ರೀತಿಯಲ್ಲಿ ಒಂದು ಬಿಸಿಲಾಗಿರ್ಬೋದು, ಕೊಹರ ಇರ್ಬೋದು, ಲುಕಾ ಚುಪಿಕಾ ಮತ್ಲಬ್ ಹೈಡ್ ಆ್ಯಂಡ್ ಸೀಕ್, ಇಟ್ಸ್ ಅ ಗೇಮ್, ಕಣ್ಣು ಮುಚ್ಚಾಲೆ ಆಟ ಅಂತ ನಾವು ಹೇಳ್ತೀವಿ. ಈ ಒಂದು ಮಳೆ ಬರೋದು, ಬಿಸಿಲು ಬರೋದು, ಮೋಡ ಬರೋದು, ಈ ರೀತಿಯಾದಂಥ ಒಂದು ಕಣ್ಣು ಮುಚ್ಚಾಲೆ ಆಟ ಇಲ್ಲಿ ನಡೀತಾನೆ ಇರುತ್ತೆ ಅಂತ ಅವರು ತಮ್ಮ ಒಂದು ಫೀಲಿಂಗ್ಸನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಮಕ್ಕಳೇ. ಹಮ್ ಲೋಗ್ ಅಬ್ ಜೀಪ್ ಮೇ ಬ್ಯಾಟ್ ಕರ್ ಲೌಟ್ ರಹೆ ಹೈ. ಈಗ ನಾವು ಜೀಪಲ್ಲಿ ಕೂತ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸಂಗಮ ರಾಸ್ತೆ ಮೇ ಖಾಸಿ ಜಯಂತಿಯಾ और गारो पहाड़ियों के लोगों के बारे में बताने लगते हैं. ವಾಪಸ್ ಹೋಗಬೇಕಾದ್ರೆ ಸಂಗಮ, ಖಾಸಿ ಇವು 3 ಪರ್ವತೀಯ ಪ್ರದೇಶಗಳು, ಹೌದು ತಾನೆ? ಆ ಒಂದು ಪರ್ವತೀಯ ಪ್ರದೇಶಗಳಲ್ಲಿ ಇರುವಂಥ ಜನರ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ. ವೇ कहते हैं, ಅವ್ರೇನು ಹೇಳ್ತಾರಂದರೆ, ಖಾಸಿಯೋಂ ಕಾ ಯಹಾ ಸಮ್ಮಾನ್ ಕಿ ದೃಷ್ಟಿ ಸೆ ದೇಖಾ ಜಾತಾ ಹೈ. ಈ ಒಂದು ಖಾಸಿ ಜನರನ್ನು ಇಲ್ಲಿ ತುಂಬ ಒಂದು ಸಮ್ಮಾನ ಅಂದರೆ ಗೌರವಪೂರ್ಣವಾಗಿ ಅವರನ್ನು ನೋಡಲಾಗತ್ತೆ. ಕರೀಬ್ 6 लाख गारो लोगों की ಮಾತೃಭೂಮಿ ಹೈ ಗಾರೋ ಪರ್ವತಮಾಲಾಯ. ನೋಡ್ರಿ, ಹೆಚ್ಚು ಕಡಿಮೆ ಅಂದರೆ 6 ಲಕ್ಷ ಗಾರೋ ಜನರು ಅಲ್ಲಿ ಅವರು ಪರ್ವತಮಾಲಾಯ ಅಂದರೆ ಪರ್ವತ ಸಾಲುಗಳಲ್ಲಿ ಅವರಲ್ಲಿ ವಾಸವಾಗಿರುವಂಥದ್ದು. ಅದು ಅವರ ಮಾತೃಭೂಮಿ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಯಾವುದು? ಗಾರೋ ಪರ್ವತ ಪ್ರದೇಶ. ಯಹ ಮಾನಾ ಜಾತಾ ಹೈ ಕಿ ಗಾರೋ ಸಮೂಹ ಬೋಡೋ ಜಾತಿ ಕಾ ಅಂಗ ಹೈ. ಈ ಒಂದು ಗಾರೋ ಸಮೂಹದವರು, ಜನಾಂಗದವರು ಬೋಡೋ ಜಾತಿಯ ಒಂದು ಭಾಗ ಅಂತ ಹೇಳ್ತಾರೆ. ನೋಂಗ್ ಕ್ರೇಮ್ ಉನ್ಕಾ ಪ್ರಮುಖ ನೃತ್ಯ ಹೈ. ನೋಡ್ರಿ, ಅವರ ಒಂದು ರೆಹನ್ ಸಹನ್, ನೋಂಗು ಕ್ರೇಮ್ ಅನ್ನುವಂಥದ್ದು ಅವರ ಒಂದು ಪ್ರಮುಖವಾದಂಥ ನೃತ್ಯ. ಜಯಂತಿಯಾ ಪಹಾಡಿಯೋಂಕೆ ಉತ್ಸವ್ ಕಾ ನಾಮ್ ಹೈ ಭೈಡನ್ ಕಲಾಂ. ನೋಡ್ರಿ, ಜಯಂತಿಯಾ ಪಹಾಡಿಯಾ ಅಂದರೆ ಪಹಾಡಿಯೋ ಅಂದರೆ ಅಲ್ಲಿ ವಾಸವಾಗಿರುವಂಥ ಜನರು. ಜಯಂತಿಯ ಪರ್ವತ ಪ್ರದೇಶದಲ್ಲಿ ವಾಸವಾಗಿರುವಂಥ ಜನರ ಒಂದು ಉತ್ಸವ ಯಾವುದಪ್ಪ ಅಂತ ಹೇಳಿದ್ರೆ ಭೈಡನ್ ಕಲಾಂ ಅಂತ ಹೇಳುವಂಥದ್ದು. ಹಾಗಾದರೆ ನೋಂಗ್ ಕ್ರೇಮ್ ಅನ್ನುವಂಥದ್ದು ಗಾರೋ ಜನರ ಒಂದು ಪ್ರಮುಖ ನೃತ್ಯ ಆದರೆ ಭೈಡನ್ ಕಲಾಂ ಅನ್ನುವಂಥದ್ದು ಜಯಂತಿಯ ಪರ್ವತವಾಸಿಗಳ ಒಂದು ಉತ್ಸವ ಅಂತ ಹೇಳಿ ಇಲ್ಲಿ ಕರೆಸ್ಕೊಳ್ಳುವಂಥದ್ದು ಮಕ್ಕಳೇ. ಆಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೈ. ಮುಂದೆ ಹೋಗ್ತಾ ಇದ್ದಂಗೆ ಒಂದು ಸ್ಥಳದಲ್ಲಿ ಜೀಪ್ ನಿಲ್ಲತ್ತೆ. ಹಮ್ ಉತರ್ತೆ ಹೈ, ಅಲ್ಲಿಂದ ಇವರು ಕೆಳಗಿಳಿತಾರೆ. ಬಗಲ್ ಮೇ ಏಕ್ ಗೋಲಾಕಾರ್ ವಿಶಾಲ್ ಪತ್ತರ್ ಹೈ. ಅದರ ಪಕ್ಕದಲ್ಲೇ ಒಂದು ಗೋಲಾಕಾರವಾದಂಥ ವಿಶಾಲವಾದಂಥ ಒಂದು ಕಲ್ಲು ನೋಡ್ತಾರೆ ಇವರು. ಸಂಗಮ ಬತಾತೆ ಹೈ ಯಹಾ ಪ್ರಾಕೃತಿಕ್ ಶಿವಲಿಂಗ ಹೈ. ಇದು ಏನಪ್ಪ ಅಂತ ಹೇಳಿದ್ರೆ ಪ್ರಕೃತಿ ದತ್ತವಾಗಿ ಇರುವಂಥ ಒಂದು ಶಿವಲಿಂಗ. ನೋಡ್ರಿ, ಈ ಒಂದು ಕಲ್ಲನ್ನು ನೋಡಿದ್ರೆ ಒಂದು ಶಿವಲಿಂಗದ ಆಕಾರದಲ್ಲೇ ಇರುವಂಥದ್ದು, ಹೌದು ತಾನೆ? ಇದು ಪ್ರಾಕೃತಿಕವಾಗಿ ಇರುವಂಥ ಒಂದು ಶಿವಲಿಂಗ ಅಂತ ಅವರು ಹೇಳ್ತಾರೆ. ಅವರು ಆಶ್ಚರ್ಯ ತೋ ಮಾಸ್ಮಯಿ ಗಾಂವ್ ಕಿ ಗುಫಾಯೆ ಬಿ ಹೈ. ಇದಲ್ದೇನೆ ನಿಮಗೆ ಇನ್ನೂ ಆಶ್ಚರ್ಯ ಹುಟ್ಟಿಸುವಂಥ ಕೆಲವೊಂದು ಇಲ್ಲಿ ಗುಹೆಗಳಿದೆ. ಅದು ಯಾವುದು? ಮಾಸ್ಮಯಿ ಅಂತ ಹಳ್ಳಿಯಲ್ಲಿ ಇರುವಂಥ ಗುಹೆಗಳು ಅಂತ ಅವರು ಹೇಳ್ತಾರೆ. गुफाएं इतनी अंधेरी हैं कि मशाल या टॉर्च जलाए बिना उनमें प्रवेश नहीं कर सकते. ಈ ಒಂದು ಗುಹೆಗಳು ಎಷ್ಟು ಕತ್ಲಾಗಿರ್ತಾವಪ್ಪ ಅಂತ ಹೇಳಿದ್ರೆ ಅಲ್ಲಿ ಟಾರ್ಚ್ ಅಥವಾ ಮಶಾಲ್ ಅಂದ್ರೆ ಕನ್ನಡದಲ್ಲಿ ನಾವು ಅದಕ್ಕೆ ಪಂಜು ಅಂತ ಹೇಳ್ತೀವಿ, ಹೌದು ತಾನೆ? ಆ ಪಂಜುಗಳನ್ನು ಉರಿಸ್ದೇನೆ ಒಳಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಲ್ಲಿ ಕತ್ಲಾಗಿರುತ್ತೆ ಅಂತ ಹೇಳ್ತಾರೆ. ಸಂಗಮ ಕಾ ಏಕ್ ಸಾಥಿ कहता है हमने मशाले जला ली हैं और हम गुफाओं के अंदर आगे बढ़ रहे हैं. ಅವ್ರೇನು ಹೇಳ್ತಾರೆ, ಅವ್ರಿಗೆ ಸಂಗಮ ಆ ರೀತಿ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನಾವು ಮಶಾಲನ್ನು ಹೊತ್ತಿಸಿದ್ದೀವಿ, ಹಾಗೆ ಅದರೊಳಗೆ ಹೊರಡೋಣ ಅಂತ ಅವರು ಹೇಳ್ತಾರೆ. ಅಗಲ್ ಬಗಲ್ ಊಪರ್ ನೀಚೆ ಪತ್ತರ್. ನೋಡ್ರಿ, ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲಿ ನೋಡಿದ್ರು ಕೂಡ ಅವ್ರಿಗೆ ಅಲ್ಲಿ ಏನು ಕಾಣ್ತಾ ಇದೆ? ಕಲ್ಲೇ ಕಲ್ಲು ಕಾಣ್ತಾ ಇದೆ. ಅಗಲ್ ಬಗಲ್, ಅಕ್ಕ ಪಕ್ಕ, ಊಪರ್ ನೀಚೆ, ಮೇಲೆ ಕೆಳಗೆ ಎಲ್ಲ ಕಡೆಯಲ್ಲಿ ಕಲ್ಲು ಕಾಣುವಂಥ ಒಂದು ಏನು ದೃಶ್ಯ ಅಲ್ಲಿ ಕಾಣ್ತಾ ಇದೆ. ಸದಿಯೋ ಸೆ ಏ ಗುಫಾಯೆ ಇಸಿ ತರ ಹೇ. ಅಂದರೆ ವರ್ಷಗಳ ಕಾಲದಿಂದ ಈ ಒಂದು ಗುಹೆಗಳು ಇದೇ ರೀತಿಯಲ್ಲಿರುವಂಥದ್ದು. ಅವರು ಬಹುತ್ ದೂರ್ ತಕ್ ಚಲಿ ಗೈ ಹೇ. ಅದು ತುಂಬಾ ಲಾಂಗ್ ಆಗಿ ಉದ್ದವಾಗಿ ಹೋಗಿದೆ ಅಂತ ಅವರು ಹೇಳ್ತಾರೆ. ಹಮ್ ಲೋಗ್ ಕುಚ್ ದೂರ್ ಜಾಕರ್ ಲೌಟ್ ಪಡ್ತೆ ಹೇ. ಸ್ವಲ್ಪ ದೂರ ಹೋಗಿ ಅವರು ಅಲ್ಲಿ ವಾಪಸ್ ಬರ್ತಾರೆ. ಜೈಸೆ ಆಶ್ಚರ್ಯ ಲೋಕ್ ಸೆ ಲೌಟ್ ರಹೆ ಹೇ. ಅದರ ಒಳಗೆ ಹೋಗಿ ವಾಪಸ್ ಬರ್ತಾ ಇದ್ದಂಗೆ ಅವ್ರಿಗೆ ಏನು ಅನಿಸ್ತಾ ಇದೆ? ನಾವೊಂದು ಆಶ್ಚರ್ಯ ಲೋಕದಿಂದ ಮರಳ್ತಾ ಇದ್ದೀವಿ ಅಂತ ಹೇಳಿ ಅವರಿಗೆ ಅನಿಸುವಂಥದ್ದು. ಮಕ್ಕಳೇ, ಪಾಠನ ಸಬ್ಸ್ಕ್ರೈಬ್ ಮಾಡಿ,
ಲೈಕ್, ಶೇರ್ ಮತ್ತು ಕಮೆಂಟನ್ನು ಕೂಡ ನೀವು ಮಾಡ್ಬೋದು. ಇದರಲ್ಲಿ ನೀವೇನೇ ಲೈಕ್ ಕೊಟ್ಟರು ಅದನ್ನು ನನ್ನ ಹತ್ರ ಶೇರ್ ಮಾಡಿ, ಕಮೆಂಟ್ ಕೊಟ್ಟರು ನಿಮಗೇನಾದರೂ ಇನ್ನೂ ಹೆಚ್ಚಿನ ಸುಧಾರಣೆಗಳು ಬೇಕಿದ್ದರೆ ಅಥವಾ ನೀವು ಹ್ಯಾಪಿಯಾಗಿದ್ದರೆ ಅದನ್ನು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಪಾಠನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದ.